ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ವ್ಯಾಟ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳಿಕೊಟ್ಟಿದ್ದೆ. ಈ ಕ್ಲಾಸಲ್ಲಿ ಪೇರೋಲ್ ಅಂದರೆ ಒಂದು ಎಂಪ್ಲಾಯೀಸ್ ಇದ್ದಲ್ಲ ಸ್ಯಾಲ್ರಿ ಡೀಟೇಲ್ಸನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ. ಅವರಿಗೆ ಬೇಸಿಕ್ ಸ್ಯಾಲ್ರಿ ಆಗಿರ್ಬೋದು, DA, HR ಈ ರೀತಿ ಬೇರೆ ಬೇರೆ ಡಿವಿಷನ್ಸ್ ಇರ್ತದೆ, PF ಆ ರೀತಿ ಎಲ್ಲ. ಸೊ ಅದನ್ನೆಲ್ಲ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಫಸ್ಟಿಗೆ ಇಲ್ಲಿ ನೋಡಿ, ಪೇರೋಲ್ ಕ್ವಶನನ್ನು ನಾನು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಗ್ರೂಪ್, ಹಾಗೆಯೇ ನಾನು ಹೇಳಿದೆ ಬೇಸಿಕ್ ಸ್ಯಾಲ್ರಿ ಎಷ್ಟು, ಆಮೇಲೆ DA, HR, PF ಇದೆಲ್ಲ ಎಷ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿಟ್ಕೊಳ್ತೀನಿ. ಕಂಟಿನ್ಯೂ ಇನ್ ಎಜುಕೇಷ್ನಲ್ ಮೋಡ್ ಕೊಟ್ಟು ಇಲ್ಲಿ ಕಂಪನಿಯಲ್ಲಿ ಷಟ್ ಕಂಪನಿ ಅಂತ ತಗೊಂಡು ಒಂದು ಕಂಪನಿಯನ್ನು ಕ್ರಿಯೇಟ್ ಮಾಡಿಕೊಳ್ಬೇಕು. ಸೊ ಇಲ್ಲಿ ಕ್ರಿಯೇಟ್ ಕಂಪನಿ ಅಂತ ಆಪ್ಷನ್ ಸಿಗುತ್ತೆ, ಇಲ್ಲಿ ಕ್ಲಿಕ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಾವು ಕಂಪನಿ ನೇಮ್, ನಾನೀಗ ಇಲ್ಲಿ ಲರ್ನಿಂಗ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಈ ಅಡ್ರೆಸ್ ಆಮೇಲೆ ಸ್ಟೇಟ್, ಕಂಟ್ರಿ ಇದೆಲ್ಲ ಕೊಡೋದಾದರೆ ಕೊಡ್ಬೋದು. ರಿಯಲ್ ಟೈಮಲ್ಲಿ ಮಾಡುವಾಗ ನೀವು ಕೊಡಬೇಕಿರ್ತದೆ. ಇಲ್ಲಿ ನಾನು Ctrl+A ಕೊಟ್ಟು ಸ್ಕಿಪ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ, ನಮಗೆ ಪೇರೋಲ್ ಫೀಚರ್ ಸಿಗ್ತಾ ಇಲ್ಲ. ಪೇರೋಲ್ ಫೀಚರ್ ಸಿಗಲಿಲ್ಲ ಆದರೆ ಶೋ ಮೋರ್ ಫೀಚರ್ಸ್ ಅಂತ ಇದೆಯಲ್ಲ, ಇಲ್ಲಿ ಎಸ್ ಅಂತ ಕೊಡಬೇಕು. ಅದಾದಮೇಲೆ ಇಲ್ಲಿ ಕೂಡ ಸಿಗಲಿಲ್ಲ ಆದರೆ ಇಲ್ಲಿ ಶೋ ಆಲ್ ಫೀಚರ್ಸ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ಎಸ್ ಕೊಡಿ. ಆಗ ನಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಮೇಂಟೈನ್ ಪೇರೋಲ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಎಸ್ ಅಂತ ಕೊಡಬೇಕು. ಆಗ ನಮಗೆ ಪೇರೋಲ್ ಆಪ್ಷನ್ ಸಿಗುತ್ತೆ. ಒಂದು ವೇಳೆ ನೀವು ನೋ ಅಂತ ಕೊಟ್ಟರೆ ಈ ಆಪ್ಷನ್ಸ್ ನಮಗೆ ಸಿಗಲ್ಲ. ಈಗ ಕ್ರಿಯೇಟಲ್ಲಿ ಫಸ್ಟ್ ನಾವು ಪೇ ಹೆಡ್ಸ್ ಅಂತ ಇದೆಯಲ್ಲ, ಪೇ ಹೆಡ್ಸ್ ಅಂದರೆ ಬೇಸಿಕ್, DA, HR ಇದನ್ನೆಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಪೇ ಹೆಡ್ಸ್ ಅಂತ ಆಪ್ಷನ್ ಇದೆಯಲ್ಲ, ಇದಕ್ಕೆ ಹೋಗಬೇಕು. ಪೇ ಹೆಡ್ಸಲ್ಲಿ ನೇಮ್ ನಾನೀಗ ಬೇಸಿಕ್ ಅಂತ ಕೊಡ್ತೀನಿ. ಬೇಸಿಕ್ ಅಂತ ಕೊಟ್ಟು ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಅಂತಲೇ ಕೊಡಬೇಕು. ಅದಾದಮೇಲೆ ಇಲ್ಲಿ ಫಿಕ್ಸ್ಡ್ ಅಂತ, ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಡಬೇಕು. ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟು ಇಲ್ಲಿ ಫ್ಲ್ಯಾಟ್ ರೇಟ್ ಅಂತ ತೊಗೊಳ್ಬೇಕು. ಫ್ಲ್ಯಾಟ್ ರೇಟ್ ಅಂತ ಯಾಕೆ ತೊಗೊಳ್ಳೋದಂದರೆ, ಒಂದು ವೇಳೆ ನೀವು ಫ್ಲ್ಯಾಟ್ ರೇಟ್ ಅಂತ ತೊಗೊಳ್ಳೋದೇ ಇದ್ದರೆ ಇಲ್ಲಿ ಮಂತ್ ಅಂತ ಸೆಲೆಕ್ಟ್ ಮಾಡಲಿಕ್ಕೆ ಸಿಗಲ್ಲ. ಯೂಶ್ವಲಿ ಸ್ಯಾಲ್ರಿ ಎಲ್ಲ ಕೌಂಟ್ ಆಗೋದು ಮಂತ್ಲಿ. ಸೊ ನಾನಿಲ್ಲಿ ಮಂತ್ ಅಂತ ಕೊಟ್ಟು ಎಂಟರ್ ಕೊಡ್ತೀನಿ. ಹಾಗೆ ನೀವು ಎಲ್ಲ ಬೇಸಿಕ್, DA, HR, PF ಇದೆಲ್ಲ ಫೀಲ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತು ಇದೆಲ್ಲ ಸೇಮ್. ಅರ್ನಿಂಗ್ ಫಾರ್ ಎಂಪ್ಲಾಯೀಸ್, ಇಲ್ಲಿ ಫಿಕ್ಸ್ಡ್, ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಫ್ಲ್ಯಾಟ್ ರೇಟ್, ಮಂತ್ ಅದೆಲ್ಲ ಸೇಮ್, ಯಾವುದೇ ರೀತಿಯ ಚೇಂಜಸ್ ಇಲ್ಲ. ನೆಕ್ಸ್ಟ್ ನಾನಿಲ್ಲಿ HRA ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಸೇಮ್ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ಆಮೇಲೆ ಇಲ್ಲಿ ಫ್ಲ್ಯಾಟ್ ರೇಟ್, ನೆಕ್ಸ್ಟ್ ಮಂತ್ ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆಯಿತು. ಲಾಸ್ಟ್ ಉಳಿದದ್ದು ಒಂದೇ ಆಪ್ಷನ್ PF ಅಂತ, ಅದನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ ಇದೇ ರೀತಿ. ಮಂತ್ಸ್ ಎಂಟರ್. ಸೊ ಪೇ ಹೆಡ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಆದಮೇಲೆ ನೆಕ್ಸ್ಟ್ ನೀವು ಎಸ್ಕೇಪನ್ನು ಕೊಡಿ. ಎಸ್ಕೇಪನ್ನು ಕೊಟ್ಟು ನೆಕ್ಸ್ಟ್ ಎಂಪ್ಲಾಯ್ ಗ್ರೂಪ್ ಅಂತ ಆಪ್ಷನ್ಸ್ ಇದೆಯಲ್ಲ, ಎಂಪ್ಲಾಯ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಂಪ್ಲಾಯ್ ಗ್ರೂಪ್ ಅಂದರೆ ಈ ರೀತಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ಇದೆಯಲ್ಲ, ಇದನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು. ಫಸ್ಟ್ ಗ್ರೂಪ್ ಮ್ಯಾನೇಜರ್ ಅಂತ ಇದೆ. ಸೊ ನಾನಿಲ್ಲಿ ಮ್ಯಾನೇಜರ್ ಅಂತ ಕೊಟ್ಟು ಏನು ಚೇಂಜಸ್ ಮಾಡಲಿಕ್ಕಿಲ್ಲ. ಇಲ್ಲಿ ಡಿಫೈನ್ ಸ್ಯಾಲರಿ ಡೀಟೇಲ್ಸ್ ಕೊಡೋದಾದರೆ ಕೊಡ್ಬೋದು. ನಾನಿಲ್ಲಿ ಸ್ಕಿಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕ್ರಿಯೇಟ್ ಮಾಡಿ ಎಂಟರ್ ಕೊಡಿ. ಸೊ ಈಗ ಎಂಪ್ಲಾಯ್ ಗ್ರೂಪ್ಸ್ ಕೂಡ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಈಗ ಲಾಸ್ಟ್ ಒನ್ ಎಂಪ್ಲಾಯೀಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಂಪ್ಲಾಯೀಸ್ ಅಂದರೆ ಅಲ್ಲಿ 2 ಎಂಪ್ಲಾಯ್ ಇದೆ, ಒಂದು ಪ್ರಿಯಾ ಅಂತ, ಯಾವ ಗ್ರೂಪಲ್ಲಿ ಬರ್ತದೆ ಅಂಡರ್ ಅಂತ ಇಲ್ಲಿ ನಾವು ಕೊಡಬೇಕು. ಅಂಡರ್ ಮ್ಯಾನೇಜರ್ ಗ್ರೂಪಲ್ಲಿ ಬರುತ್ತೆ, ಅದಕ್ಕೆ ನಾನು ಮ್ಯಾನೇಜರ್ ಅಂತ ಕೊಟ್ಟು, ಇದು ಕೂಡ ಅಷ್ಟೇ ಎಂಪ್ಲಾಯ್ ನಂಬರ್, ಆಮೇಲೆ ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡ್ ನಂಬರ್ ನೀವು ಮಾಡುವಾಗ ಫಿಲ್ ಮಾಡ್ಕೊಳ್ಳಿ. ನಾನೀಗ ಇದನ್ನು ಸ್ಕಿಪ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಉಷಾ ಅಂತ ಇದೆ, ನೆಕ್ಸ್ಟ್ ಎಂಪ್ಲಾಯ್ ನೇಮ್. ಸೊ ಉಷಾ ಅಂತ ಕ್ರಿಯೇಟ್ ಮಾಡ್ಕೊಳ್ತಿದ್ದೀನಿ. ಅಸಿಸ್ಟೆಂಟ್ ಮ್ಯಾನೇಜರ್ ಕೊಟ್ಟು ನೆಕ್ಸ್ಟ್ ಬ್ಯಾಕ್ ಹೋಗಿ. ಸೊ ಗೊತ್ತಾಯ್ತಲ್ವ, ಫಸ್ಟ್ ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಆಮೇಲೆ ಎಂಪ್ಲಾಯ್ ಗ್ರೂಪ್, ಆಮೇಲೆ ಎಂಪ್ಲಾಯೀಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಇಷ್ಟಾದಮೇಲೆ ಓಚರ್ಸಲ್ಲಿ ಡೈರೆಕ್ಟ್ ಇಲ್ಲಿ ನಾವು ಓಚಸ್ ಮಾಡ್ಕೊಳ್ಳಿಕ್ಕಿಲ್ಲ. ಫಸ್ಟ್ ನೀವಲ್ಲಿ ಅದರ್ ಓಚಸ್ ಅಂತ ಸೈಡಲ್ಲಿ ಕಾಣಿಸ್ಕೊಳ್ಬೋದು ನೋಡಿ, F10 ಅಂತ ಇದೆ ಶಾರ್ಟ್ಕಟ್ ಕೀ. ಅದರಲ್ಲಿ ಪೇರೋಲ್ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಪೇರೋಲ್ ಅಂತ.
ಪೇರೋಲಲ್ಲಿ ಅಕೌಂಟಲ್ಲಿ ಕ್ಯಾಶ್ ಅಂತ ಕೊಡಬೇಕು. ನೆಕ್ಸ್ಟ್ ಫಸ್ಟ್ ಎಂಪ್ಲಾಯ್ ಪ್ರಿಯಾ, ಅದಾದಮೇಲೆ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ 30,000 ಅಂತ ಇದೆ, ಇಲ್ಲಿ ನೀವು 30,000 ಅಂತ ಕೊಡಬೇಕು. ನೆಕ್ಸ್ಟ್ DA ಅಂತ ಇದೆ, ಡೈಲಿ ಅಲವೆನ್ಸಸ್. ನೆಕ್ಸ್ಟ್ ಇದು 10% ಅಂತ ಇದೆ. 10% ಅಂದರೆ Alt+C ಅಂತ ಕೊಟ್ಟು, Alt+C ಅಂದರೆ ಕ್ಯಾಲ್ಕುಲೇಟರ್ ಓಪನ್ ಆಗ್ತದೆ, ನಿಮಗೆ Ctrl+N ಕೂಡ ಕೊಡ್ಬೋದು. ಇಲ್ಲಿ ನೋಡಿ ಕ್ಯಾಲ್ಕುಲೇಟರ್. ಸೊ 10% ಅಂದರೆ ನಮಗೆ ಬಂದ ಸ್ಯಾಲ್ರಿ ಮೇಲೆ 10%, ಹೌದಾ? ಅದಕ್ಕೋಸ್ಕರ ನಾನಿಲ್ಲಿ 30,000 * 10% ಅಂತ ಹಾಕ್ತೀನಿ. ಎಂಟರ್ ಕೊಟ್ಟಾಗ ನೀವೇನಾದರೂ Alt+C ಕೊಟ್ಟರೆ ಆನ್ಸರ್ ಅಲ್ಲೇ ಡಿಸ್ಪ್ಲೇ ಆಗ್ತದೆ. Ctrl+N ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಡಿಸ್ಪ್ಲೇ ಆಗಲ್ಲ. ಅದಕ್ಕೋಸ್ಕರ ನಾನು Alt+C ಕೊಟ್ಟದ್ದು. ಸೊ ನೆಕ್ಸ್ಟ್ HRAಯಲ್ಲಿ 500 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ PF 600. ನೆಕ್ಸ್ಟ್ ನರೇಶನಲ್ಲಿ ನಾನಿಲ್ಲಿ ಬೀಯಿಂಗ್ ಪೇಮೆಂಟು ಪ್ರಿಯಾ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಉಷಾ ಅನ್ನೋ ಎಂಪ್ಲಾಯಿನ ಸ್ಯಾಲ್ರಿ ಡೀಟೇಲ್ಸನ್ನು ನೋಡುವ. ಬೇಸಿಕ್ ಪೇ 20,000, DA 5%, 20,000 * 5% ಅಂತ ಹಾಕಿ ಬಂದ ಆನ್ಸರನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. HRA PF ಇಷ್ಟೆಲ್ಲ ಕೊಟ್ಟು ನೆಕ್ಸ್ಟ್ ಸೇಮ್ ನರೇಷನ್ ಕೊಟ್ಟು ಎಂಟರ್ ಕೊಟ್ಟರೆ ಇದು ಬೀಯಿಂಗ್ ಪೇಮೆಂಟು ಉಷಾ. ಪೇರೋಲ್ ಒಂದು ಸ್ಮಾಲ್ ಕಾನ್ಸೆಪ್ಟ್ ಅಷ್ಟೇ, ನಿಮಗೆ ಒಂದು 5 ಮಿನಿಟ್ಸ್ ಸಾಕು ಅದನ್ನು ಅರ್ಥ ಮಾಡ್ಕೊಳ್ಬೇಕಿದ್ರೆ. ಸೊ ಈಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಯಿತು. ಅದನ್ನು ಡಿಸ್ಪ್ಲೇ ಮಾಡಬೇಕಾದ್ರೆ ಡಿಸ್ಪ್ಲೇ ಮೋರ್ ರಿಪೋರ್ಟ್ಸಲ್ಲಿ ಪೇರೋಲ್ ರಿಪೋರ್ಟ್ಸ್ ಅಂತ ಇದೆ, ಅದಕ್ಕೆ ಬಂದು ಪೇ ಶೀಟ್ ಅಂತ ಆಪ್ಷನ್ ಇದೆ, ಅದರಲ್ಲಿ ಆಲ್ ಐಟಮ್ಸ್ ಅಂತ ಡಿಸ್ಪ್ಲೇ ಮಾಡಿ. ಒಂದು ವೇಳೆ ನಿಮಗೆ ಗ್ರೂಪ್ ವೈಸ್ ಬೇಕಿದ್ದರೆ ಗ್ರೂಪ್ ವೈಸ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಎಂಪ್ಲಾಯ್ ವೈಸ್ ಬೇಕಿದ್ದರೆ ಎಂಪ್ಲಾಯ್ ವೈಸ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.